ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನಾನು ಬಾಳೆಕಾಯಿ ಮತ್ತು ಕಡಲೆಕಾಳು ಹಾಕಿ ಗೊಜ್ಜು ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದು ಕಾಂಬಿನೇಷನ್ ಎಲ್ಲದಕ್ಕೂ ಚೆಂದ. ಇಡ್ಲಿ, ದೋಸೆ, ಚಪಾತಿ ಮತ್ತು ಸೈಡ್ಸ್ಗೂ ಚೆನ್ನಾಗಿರುತ್ತೆ. ಈ ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರಲ್ಲ, ಸೇಮ್ ಆ ಥರನೇ ಟೇಸ್ಟ್ ಇರುತ್ತೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ, ಯಾರು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಏಕೆಂದರೆ ನಾನು ಹೊಸದಾಗಿ ಹಾಕುವಂತಹ ವಿಡಿಯೋಗಳು ನಿಮಗೆ ಮೊದಲೇ ತಲುಪುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಗೊಜ್ಜು ಮಾಡಲಿಕ್ಕೆ ಮೊದಲನೇದಾಗಿ ಒಂದು 4-5 ಬಾಳೆಕಾಯಿನ ಈ ರೀತಿಯಾಗಿ ಸಿಪ್ಪೆ ಹೊಡೆದು ನೋಡ್ತಾ ಇರ್ಬೋದು ನೀವಿಲ್ಲಿ. ಈ ಥರ ಸಣ್ಣ ಸಣ್ಣದಾಗಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಳ್ಳಿ. ತೀರಾ ಸಣ್ಣದಾಗಿ ಕಟ್ ಮಾಡಲಿಕ್ಕೆ ಹೋಗಬೇಡಿ, ಏಕೆ ಅಂತಂದರೆ ಇದು ಬೆಂದ ಮೇಲೆ ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಮತ್ತು ಸ್ಮ್ಯಾಶ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ತೊಳೆದು ನೀರಲ್ಲಿ ಮತ್ತೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ನನ್ನ ಕೈಯಲ್ಲಿ 2 ಹಿಡಿಯಷ್ಟು ಕಡಲೆಕಾಳನ್ನು ನೈಟೇ ಉನಿ ಹಾಕಿದ್ದೆ ನೀರಲ್ಲಿ. ಇವಾಗ ಇದು ಡಬಲ್ ಆಗಿದೆ. ಇದನ್ನು ಸಹ ನೀಟಾಗಿ ತೊಳೆದು ಸೋರಿಸಿಟ್ಕೊಂಡಿದ್ದೀನಿ. ಹಾಗೆ ಮಸಾಲೆ ಐಟಮ್ ಏನು ಬೇಕು ಅಂತ ಹೇಳೋದಾದರೆ, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, ಹಾಗೆ 2 ಮೀಡಿಯಮ್ ಸೈಜ್ದು ಟೊಮೆಟೊ, ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ, ಹಾಗೆ ಒಂದು 4 ಲವಂಗ ತೊಗೊಂಡಿದ್ದೀನಿ, ಹಾಗೆ 1 ಇಂಚಷ್ಟು ಚಕ್ಕೆ, ಹಾಗೆ ಸ್ವಲ್ಪ ಕೊತ್ತಂಬರಿ ಮತ್ತು ಯಾಕೆ ಇದು ಆರಿಸ್ಲಿಕ್ಕೆ. ನೆಕ್ಸ್ಟು ನಾನಿಲ್ಲಿ 1 ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ 1 ಇಂಚಷ್ಟು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ ಇಲ್ಲಿ ಮಸಾಲೆಗೆ ನೆಕ್ಸ್ಟು ಇಲ್ಲಿ ಒಂದು ಅರ್ಧ ಹೋಳನಷ್ಟು ಕಾಯಿ ತುರಿಯನ್ನು ತುರಿದಿಟ್ಕೊಂಡಿದ್ದೀನಿ, ಹಾಗೆ 2 ಟೀ ಸ್ಪೂನಷ್ಟು ಕಡಲೆ ತೊಗೊಂಡಿದ್ದೀನಿ. ಇದು ಮನೆಯದು ಮಟನ್ ಸಾಂಬಾರು ಪುಡಿ. ಇದನ್ನು ನಾನು 2-2.5 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಮಾಡಲಿಕ್ಕೆ ಎಣ್ಣೆ ತೊಗೊಂಡಿದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಪೇಸ್ಟನ್ನು ತಯಾರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಚಿಕ್ಕದಾದ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಜೊತೆಯಲ್ಲೇ ಚಕ್ಕೆ, ಲವಂಗ, ಹಸಿ ಶುಂಠಿ, ಹಾಗೆ ಬೆಳ್ಳುಳ್ಳಿನ ಸಹ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಅರಿಶಿನ ಪುಡಿ, ಈರುಳ್ಳಿ, ಇಷ್ಟನ್ನು ನಾನು ಕಂಪ್ಲೀಟಾಗಿ ಸ್ವಲ್ಪನೇ ನೀರು ಹಾಕಿ ನೀಟಾಗಿ ನೈಸಾಗಿ ರುಬ್ಕೊಂಡು ಬರ್ತಾಯಿದ್ದೀನಿ. ಪೇಸ್ಟು ನೈಸಾಗಿ ರುಬ್ಕೊಂಡ್ಬಂದಿದ್ದೀನಿ, ರೆಡಿ ಇದೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಒಂದು 50 ml ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಬಿಸಿ ಆದ ನಂತರ ನಾನು ಕಾಳು ಮತ್ತು ಒಗ್ಗರಣೆ ಮಾಡ್ಕೊಬೇಕಲ್ಲ, ಅದಕ್ಕೋಸ್ಕರ ಆಯಿಲ್ ಸ್ವಲ್ಪ ನೀಟಾಗಿ ಬಿಸಿ ಆಗಬೇಕು. ಆಯಿಲ್ ಬಿಸಿ ಇದೆ. ನಾವು ರುಬ್ಬಿಟ್ಕೊಂಡಿರುವಂತಹ ಅರಿಶಿನ ಈರುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ನೀಟಾಗಿ ರಾ ಸ್ಮೆಲ್ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು. ತುಂಬ ಹೈ ಫ್ಲೇಮಲ್ಲೆಲ್ಲ ಇಟ್ಕೊಂಡ್ರೆ ಮಸಾಲೆ ಅಷ್ಟು ಚೆನ್ನಾಗಿ ಆಯಿಲಲ್ಲಿ ರೋಸ್ಟ್ ಆಗೋದಿಲ್ಲ, ತಳ ಹಿಡಿದ್ಬಿಡುತ್ತೆ. ಈ ಒಂದು ಅರಿಶಿನ ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ನಾನು ಇಲ್ಲಿ ಕಾಯಿ ತುರಿ ಮತ್ತು ಟೊಮೆಟೊನ ಅದೇ ಜಾರಿಗೆ ಹಾಕ್ಕೊಂಡು ಆರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸಹ ನೈಸಾಗಿ ಆರಿಸ್ಕೊಬೇಕಾಗತ್ತೆ. ಕಾಯಿ ಮಸಾಲೆ ಕೂಡ ಪೇಸ್ಟ್ ರೆಡಿಯಾಗಿದೆ. ನೆಕ್ಸ್ಟ್ ಇಲ್ಲಿ ಮಸಾಲೆ ಕೂಡ ಬೆಂದಿದೆ ನೀಟಾಗಿ. ಇವಾಗ ಜೊತೆಯಲ್ಲಿ ಕಾಳು ಹಾಕ್ಕೊಳ್ತಾ ಇದ್ದೀನಿ, ಕಡಲೆಕಾಳು ಹಾಕ್ಕೊಳ್ತಾ ಇದ್ದೀನಿ. ಕಡಲೆಕಾಳು ಹಾಕಿದ ತಕ್ಷಣ ಜೊತೆನಲ್ಲೇ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಕಾಳಿಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ, ಹಾಗೆ ಬೇಗನೆ ಕಾಳುಗಳು ಬೇಯುತ್ತೆ ಅಂತ ಹೇಳಿ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಮಸಾಲೆಯಲ್ಲಿ ಮಿಕ್ಸ್ ಮಾಡಿಕೊಂಡು ನಾವು ಇದೇ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಕಾಳನ್ನು ನಾವು ಈ ಮಸಾಲೆಯಲ್ಲಿ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಗೊಜ್ಜು ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತ ಅಂದರೆ ಹಸಿ ಹಸಿ ವಾಸನೆ ಥರ ಬಂದುಬಿಡುತ್ತೆ, ಚೆನ್ನಾಗಿರೋದಿಲ್ಲ ತಿನ್ನಲಿಕ್ಕೆ. ಅದಕ್ಕೋಸ್ಕರ ನಾನಿಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಮಧ್ಯ ಮಧ್ಯದಲ್ಲಿ ತಿರುಗಿಸ್ಕೊಳ್ತಾನೆ ಇರಬೇಕಾಗುತ್ತೆ. ಅದಕ್ಕೋಸ್ಕರ ಲಿಡ್ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಬೇಗನೆ ಬಾಯ್ಲ್ ಆಗುತ್ತೆ ಕಾಳುಗಳು ಅಂತಲೇ ಹೇಳ್ಬೋದು. ಕಾಳುಗಳು ಕೂಡ ನೀಟಾಗಿ ಮಸಾಲೆ ಎಲ್ಲ ಹಿಡ್ಕೊಂಡಿದೆ, ಹಾಗೆ ಆಯಿಲ್ ಕೂಡ ಬಿಟ್ಟಿದೆ, ನೋಡ್ತಾ ಇರ್ಬೋದು ನೀವು. ಮಸಾಲೆ ಎಲ್ಲ ಅಂಟ್ಕೊಂಡಿದೆ ಕಾಳಿಗೆ. ಈ ಟೈಮ್ನಲ್ಲಿ ಪರ್ಫೆಕ್ಟಾಗಿ ಬೆಂದಿದೆ ಅಂತಲೇ ಹೇಳ್ಬಹುದು. ಹಾಗೆ ನಾನಿಲ್ಲಿ ಬಾಳೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಸೋರಿಸಿ ಹಾಕ್ಕೊಬೇಕಾಗುತ್ತೆ.
ಏನು ಬಾಳೆಕಾಯಿ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇದನ್ನು ನೀಟಾಗಿ 1 ನಿಮಿಷ ಅಲ್ಲ 2 ನಿಮಿಷಗಳ ಕಾಲ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಆ ರೀತಿ ಮಾಡೋದ್ರಿಂದ ಬಾಳೆಕಾಯಿಗಳು ಕೂಡ ನೀಟಾಗಿ ಹಸಿ ವಾಸನೆ ಹೋಗುತ್ತೆ, ಹಾಗೆ ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಮೇಯ್ನ್ ಏನಪ್ಪ ಅಂತಂದರೆ ಈ ಒಂದು ಅರಿಶಿನ ಈರುಳ್ಳಿ ಪೇಸ್ಟಲ್ಲೇ ನಾವು ಯಾವುದೇ ತರಕಾರಿ ಆಗಲಿ, ಚಿಕನ್ನೇ ಆಗಲಿ, ಯಾವುದೇ ಆಗಲಿ ನಾವು ಈ ಥರ ಮಾಡ್ಕೊಳ್ತೀವಿ ಅನ್ನೋದಾದರೆ ಈ ಒಂದು ಮಸಾಲೆನಲ್ಲೇ ನಾವು ನೀಟಾಗಿ ಫ್ರೈ ಮಾಡ್ಕೊಬೇಕು. ಅಟ್ಲೀಸ್ಟ್ 3/4 ಭಾಗನಾದ್ರೂ ನಾವು ಫ್ರೈ ಮಾಡ್ಕೊಳ್ಳೇಬೇಕಾಗುತ್ತೆ. ಆ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ರುಚಿ ಕೂಡ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇದು ನೀಟಾಗಿ 2 ನಿಮಿಷ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಮಟನ್ ಸಾಂಬಾರು ಪುಡಿನ ನೋಡ್ತಾ ಇರ್ಬೋದು, ಎಲ್ಲವನ್ನು ಹಾಕ್ಕೊಂಡು ಇದನ್ನು ಒಂದು ಮಿಕ್ಸ್ ಕೊಟ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಆಗಬೇಕು ಎಲ್ಲ ಕಾಯಿ ಮತ್ತು ಕಾಳಿಗೆಲ್ಲ. ಹಾಗೆ ಫ್ರೈ ಕೂಡ ಆಗಬೇಕು. ಒಂದು 30 ಸೆಕೆಂಡಷ್ಟು ಫ್ರೈ ಮಾಡ್ಕೊಳ್ಳೋಣ, ಸಾಕಾಗುತ್ತೆ, ಇಷ್ಟು ಸಾಕು. ನೆಕ್ಸ್ಟ್ ನಾನು ರುಬ್ಬಿಟ್ಕೊಂಡಿರೋಂತಹ ಕಾಯಿ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಬೋದು, ಯಾವುದೇ ರೀತಿ ರಿಸ್ಕಿ ಅಂತ ಅನಿಸೋದಿಲ್ಲ. ಅಂದರೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗನೆ ಮಾಡ್ಕೊಬೋದು. ತುಂಬಾ ರುಚಿಯಾಗಿರುತ್ತೆ, ತಿನ್ನಲಿಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ, ಹಾಗೇ ತಿನ್ಬೋದು. ಈಗ ಸೈಡ್ಸ್ಗೆ ಅಂತ ಏನಿಲ್ಲ, ಒಂದು ಬಟ್ಲಿಗೆ ಹಾಕ್ಕೊಂಡು ಹಾಗೇ ತಿನ್ಕೊಬೋದು, ಅಷ್ಟು ಚೆನ್ನಾಗಿರುತ್ತೆ ಈ ಗೊಜ್ಜು. ಹಾಗೆ ನಾನು ಇದೇ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ನಾನು ಬಿಸಿನೀರು ಇಟ್ಟಿದ್ದೆ, ಇದು ಖಾರದ ನೀರಂತ ಮಾತ್ರ ಹುಯ್ತಾ ಇರೋದು. ಬಿಸಿನೀರನ್ನು ಹಾಕ್ಕೊಳ್ಳೋಣ. ಇವಾಗ ಇದು ಗಟ್ಟಿ ಇದೆ, ನಮಗೆ ಗೊಜ್ಜು ರೀತಿ ಬೇಕು ಅಂದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಬಿಸಿನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಸಾಕು, ಅದು ಬೇಯ್ತಾ ಇರಬೇಕಾದ್ರೆ ಗಟ್ಟಿ ಆಗುತ್ತೆ. ಸೊ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಬೇಯಬೇಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಅದ್ಭುತ ಅಂತಲೇ ಹೇಳ್ಬೋದು. ಹಾಗೆ ನಾನಿಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡಿ ಮಿನಿಮಮ್ ಇಲ್ಲ ಅಂದರೂ ಇವಾಗ ಆ ಬಾಳೆಕಾಯಿ ಏನು ಹಾಕಿದ್ದೀವಿ, ಬಾಳೆಕಾಯಿ ಮತ್ತು ಮಸಾಲೆ ಎಲ್ಲ ಬೇಯೋ ತನಕನೂ ನಾವು ಬೇಯಿಸ್ಕೊಬೇಕು. ಒಂದು 5 ನಿಮಿಷ ಮಧ್ಯದಲ್ಲಿ ಕೈ ಆಡಿಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ಹೈ ಫ್ಲೇಮಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ನಾನು. ಇವಾಗಿದು ಒಂದು ಕುದಿ ಬಂದಿದೆ. ನೆಕ್ಸ್ಟ್ ನಾನಿಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮುಂಚೆ ಕಾಳಿಗೆ ಹಿಡೀಲಿ ಅಂತ ಉಪ್ಪನ್ನು ಹಾಕ್ಕೊಂಡಿದ್ದೆ, ಇವಾಗ ಟೋಟಲಾಗಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಮಾತ್ರ ಹಾಕ್ಕೊಳ್ಳೋಣ, ನೋಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸನ್ನು ಕೊಟ್ಟು ಮತ್ತೆ ನಾವು ಬೇಯಿಸ್ಕೊಬೇಕಾಗುತ್ತೆ. ಇವಾಗಿದು ಕಂಪ್ಲೀಟಾಗಿ ಬೆಂದಿದೆ, ನೋಡ್ತಾ ಇರ್ಬೋದು, ನೊರೆ ಎಲ್ಲ ಕಮ್ಮಿ ಆಗಿದೆ. ಹಾಗೆ ಸೈಡ್ನಲ್ಲಿ ಲೈಟಾಗಿ ಎಣ್ಣೆ ಕೂಡ ಬಿಟ್ಕೊಂಡಿದೆ. ಕೊನೆಯದಾಗಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿದ್ಮೇಲೆ ಒಂದು ಮಿಕ್ಸನ್ನು ಕೊಟ್ಟು ನಾನಿಲ್ಲಿ ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದು ಬಾಳೆಕಾಯಿ ಮತ್ತು ಕಡಲೆಕಾಯಿ ಗೊಜ್ಜು ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ನಾನು ಆವಾಗ ನೀರು ಥರ ಇತ್ತು, ಸ್ವಲ್ಪ ನೋಡಿ ಬೆಂದು ಥಿಕ್ನೆಸ್ ಬಂದಿದೆ, ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ನಾನೊಂದು ಬೌಲಿಗೆ ಇವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಮಟನ್ ಕುರ್ಮಾ ಎಲ್ಲ ಮಾಡ್ತೀವಲ್ಲ, ಆ ಒಂದು ಟೈಪಲ್ಲಿ ನಾವು ಮಟನ್ ಕುರ್ಮಾ ಸೇಮ್ ಇದೇ ರೀತಿ ಮಾಡೋದು, ಆದರೆ ಮಾಮೂಲಿ ಬೋಟಿ ಹಾಕಿರ್ತೀವಿ. ತುಂಬಾ ಅದ್ಭುತವಾಗಿ ಬಂದಿದೆ, ನೋಡ್ತಾ ಇರ್ಬೋದು ನೀವು. ಮನೆಯಲ್ಲಿ ನೀವು ಟ್ರೈ ಮಾಡಿ, ಹಾಗೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬಾಯ್.